ಹಾಲಿನ ಭಾಂಡವನ್ನು ಹೊತ್ತು ಹೋಗುವಾಗ ಮೇಲ್ಭಾಗದಲ್ಲಿ ಒಂದು ಹದ್ದು ಹಾವಂತನ್ನು ಹಿಡ್ಕೊಂಡು ಹೋಗ್ತಾ ಇತ್ತು. ಆ ಹದ್ದಿನ ಹಿಡಿತಕ್ಕೆ ನಲುಗಿದಂತ ಹಾವು ವಿಷಕಾರಿತು. ಆ ವಿಷ ಇವನ ಹಾಲಿನ ಭಾಗಕ್ಕೆ ಇದು ಗೌಳಿಗಳಿಗೂ ಗೊತ್ತಿಲ್ಲ, ಖರೀದಿಸಿದ ಬ್ರಾಹ್ಮಣರಿಗೂ ಗೊತ್ತಿಲ್ಲ, ಊಟ ಹೊಡಿಸಿದ ಅವರಿಗೂ ಗೊತ್ತಿಲ್ಲ, ಹಾಗೆ ಉಂಟು ಅವರಿಗೂ ಗೊತ್ತಿಲ್ಲ. ಸತ್ತೋಗಿತು. ಈಗ ಬ್ರಹ್ಮಹತ್ಯೆ ದೋಷ, ಬ್ರಾಹ್ಮಣರು ಸತ್ತ ಯಾರಿಗಂತೂ ಊಟ ಬಡಿಸಿದ ಬ್ರಾಹ್ಮಣನಿಗೆ ಬಂತೋ, ವಿಷಕಾರಿಗಳ ಹಾವಿಗೆ ಬಂತೋ, ಅದನ್ನು ಕಚ್ಚಿಕೊಂಡು ಹೋದಾಗ ತನಗೆ ಬಂತು. ತವರು ಮನೆಯಲ್ಲಿ ಅದೆಂತಹ ವೈಭವದ ನಿಜಗಾದರಿಗೆ ಕರುಣವ ತೋರಿ ಚಿತ್ತವ ಒಲಿದ ಬಂಧು ದರ್ಶನ ಪಾರವಶ್ಯದಲ್ಲಿ ಬಂಧು ದರ್ಶನ ಪಾರವಶ್ಯದಲ್ಲಿ ನಿಲಯನು ಬರುವುದು ನಿಲಯದಿ ಹೊರವಟ್ಟ ರಂಗನೇ ನಿಲಯದಿ ಹೊರವಟ್ಟ ಅಂಗನೇ Indra Swaga, Indra Indra, Agni Swaga, Agni Indra, Yamaya Swaga, Yamaya Indra,
ನಿವೃತ್ತಯೇ ಸ್ವಾಹ ನಿವೃತ್ತಯೇ ನಮಃ ವರುಣಾಯ ಸ್ವಾಹ ವರುಣಾಯ ನಮಃ ವಾಯವೇ ಸ್ವಾಹ ವಾಯವೇ ನಮಃ ಸೋಮ ಸ್ವಾಹ ಸೋಮಾಯ ನಮಃ ಈಶಾನಾಯ ಹೋದರೆ ಆಗುವುದಿ
ಬಂದಿದ್ದಾರಲ್ಲ ದೇವತೆಗಳು
ಎಂದನ್ನು ಕಡಿದು ದಕ್ಷನ ಮುಂಡಕ್ಕೆ ಜೋಡಿಸಿ ಯಾಗವನ್ನು ಪೂರೈಸಿ ಎನ್ನುವುದಾಗಿ ಪ್ರಪಂಚ ಇದರಿಂದ ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಕೇವಲ ಜ್ಞಾನದ ಬಗೆಗಾಗಿ ಮಾತ್ರ ಅಹಂಕಾರ ಇರುವುದಲ್ಲ, ಅಹಂಕಾರದ ಬಗ್ಗೆ ಅವನಿಗೆ ಜ್ಞಾನ ಎನ್ನುವುದು ಇರಬೇಕು. ಅಹಂಕಾರದಿಂದ ಮದೋನ್ಮತ್ತರಾಗಿ ದೇವರನ್ನೇ ಇದಿರುಕೊಳ್ಳುವುದಕ್ಕೆ ಮುಂದಾದರೆ ಈ ರೀತಿಯ ಪರಿಸ್ಥಿತಿಯೇ ಆಗುತ್ತದೆ ಎನ್ನುವುದಾಗಿ. ಏನೇ ಆಗಲಿ ಈ ನಿರೀಶ್ವರ ಯಾಗ ಎನ್ನುವುದಾಗಿ ದಕ್ಷ ಸಂಕಲ್ಪಿಸಿದ್ದ. ಆದರೆ ಈಶ್ವರ ಅನುಗ್ರಹದಿಂದಲೇ ಯಾಗ ಎನ್ನುವುದು ಸಮಾಪ್ತಿಯಾಯಿತು, ಮರಣಮಯವಾಗಿ ಹೋಗುತ್ತದೆ ಎನ್ನುವುದಾಗಿ ನೋಡಿದರೆ ಆ ಮಂಗಲಾತ್ಮಕನಾದಂತಹ ಈಶ್ವರಿಂದಲೇ ಮಂಗಲಮಯವಾಗಿ ಅಂತ್ಯಗೊಂಡಿದೆ. ಇದರಿಂದ ಲೋಕ ಅರಿತುಕೊಳ್ಳಬೇಕು. ಅಹಂಕಾರ ಎನ್ನುವುದನ್ನು ಬಿಟ್ಟು ನಾನು ಎನ್ನುವುದನ್ನು ಬಿಟ್ಟು ದೇವರಿಗೆ ತಲೆಬಾಗಿದಂತಾದರೆ ದೇವ ನಮಗೆ ಒಲಿಯುತ್ತಾನೆ ಎನ್ನುವುದಾಗಿ ಪ್ರಪಂಚದ ಪ್ರತಿಯೊಬ್ಬರೂ ಇದನ್ನು ಅರಿತುಕೊಂಡರೆ ಪ್ರತಿಯೊಬ್ಬನ ಬಾಳನ್ನು ಮಂಗಲಮಯವಾಗಿರುತ್ತದೆ ಎನ್ನುವುದೇ ಸಂದೇಶ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕ ಈ ಸಂಸ್ಥೆಯ ಸಂಯೋಜನೆಯಲ್ಲಿ ಹುಬ್ಬಳ್ಳಿ ಮಹಾನಗರದಲ್ಲಿ ನಡೀತಾ ಇರುವಂಥ ಸ್ವದೇಶಿ ಮೇಳದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕರ್ನಾಟಕದ ಹೆಮ್ಮೆಯ ಕಲೆಯಾದಂಥ ಈ ಯಕ್ಷಗಾನ ಕಾರ್ಯಕ್ರಮವನ್ನು ಸಂಯೋಜಿಸಿ ನಮ್ಮ ತಂಡದಿಂದ ಇಲ್ಲಿ ಪ್ರದರ್ಶನವನ್ನು ಮಾಡುವರೆ ಅನುವು ಮಾಡಿಕೊಟ್ಟಂಥ ಎಲ್ಲ ಸಹೃದಯಿ ಕಲಾಭಿಮಾನಿಗಳಿಗೆ ನಮ್ಮೆಲ್ಲ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಈ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವರು ಮುಮ್ಮೇಳದಲ್ಲಿ ಈಶ್ವರನಾಗಿ ರಾಜ್ಯ ಪ್ರಶಸ್ತಿ ವಿಜೇತರಾದಂಥ ಶ್ರೀಯುತ ತೀರ್ಥಹಳ್ಳಿ ಗೋಪಾಲಾಚಾರ್ಯ, ಹಾಗೆ ದಕ್ಷನಾಗಿ ತಮ್ಮೆದುರು ಬಂದವರು ಪದ್ಮಶ್ರೀ ಪುರಸ್ಕೃತ ದಿವಂಗತ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ಆದ ಶ್ರೀಯುತ ಸುಬ್ರಹ್ಮಣ್ಯ ಚಿಟ್ಟಾಣಿ, ಹಾಗೆ ದಾಕ್ಷಾಯಣಿಯಾಗಿ ಅಭಿನಯಿಸಿದವರು ಅಶ್ವಿನಿ ಕೊಂಡದೂರಿಯವರು, ಹಾಗೆ ಬ್ರಾಹ್ಮಣನಾಗಿ ಹಾಗೂ ಭೃಗುಮುನಿಯಾಗಿ ಅಭಿನಯಿಸಿದಂಥವರು ಹಾಸ್ಯ ಪಾತ್ರಧಾರಿ ಚಪ್ರಮನೆ ಶ್ರೀಧರ ಹೆಗಡೆಯವರು, ದೇವೇಂದ್ರನಾಗಿ ಮಂಜುನಾಥ್ ಹಿಲ್ಲೂರು, ಹಾಗೆ ದಕ್ಷ ಪತ್ನಿ ಹಾಗೂ ಬ್ರಾಹ್ಮಣ ಪತ್ನಿಯಾಗಿ ಅಭಿನಯಿಸಿದವರು ದೀಪಕ್ ಕುಂಕಿ, ಹಾಗೆ ವೀರಭದ್ರನಾಗಿ ಶ್ರೀಯುತ ವಸಂತ್ ಶೆಟ್ಟಿ ತಮ್ಮೆಲ್ಲರ ಮುಂದೆ ಅಭಿನಯಿಸಿದ್ದಾರೆ. ಹಾಗೆ ಹಿಮ್ಮೇಳದಲ್ಲಿ ಚಂಡೆಯ ವಾದನದಲ್ಲಿ ಪ್ರಶಾಂತ್ ಕೈಗಳಿ ಅವರು ತಮ್ಮೆಲ್ಲರೂ ನಿರ್ವಹಣೆ ಮಾಡಿದ್ದಾರೆ. ಮದ್ದಳೆಯಲ್ಲಿ ಅನಿರುದ್ಧ ಹೆಗಡೆ ವರ್ಗಾಸರ ಅವರು ಕಾಣಿಸಿಕೊಳ್ತಾರೆ. ಕಾರ್ಯಕ್ರಮದ ಸಂಯೋಜನೆಯನ್ನು ಮಾಡಿ ಭಾಗವತಿಕೆಯನ್ನು ನಿರ್ವಹಿಸಿದವರು ನಾನು ಪ್ರಸನ್ನ ಭಟ್ ಬಾಬು. ಹಾಗೆ ನಮಗೆ ಹಿಮ್ಮೇಳದಲ್ಲಿ ಪ್ರಸಾದನದಲ್ಲಿ ಸಹಕರಿಸಿದವರು ಕೇಶವ್ ಕವಾಳೆ ಅವರು, ಹಾಗೆ ನಮಗೆ ಸಹಾಯಕರಾಗಿ ಇನ್ನೊಬ್ಬರಿದ್ದಾರೆ ಗೋಪಾಲ್ ದೇವಾಡಿಗ ಅವರು ನಮ್ಮ ಸಹಾಯಕರಾಗಿ ಇದ್ದಾರೆ. ಮತ್ತೊಮ್ಮೆ ತಮ್ಮ ಎಲ್ಲ ಸಹಕರಿಸಿದವರಿಗೂ ಮತ್ತೆ ನಾವು ಇನ್ನೊಂದು ವಿಷಯ ಹೇಳಲೇಬೇಕು. ಈ ಯಕ್ಷಗಾನದಲ್ಲಿ ಮೈಕ್ರೋ ಸಿಸ್ಟಮ್ನವರು ತುಂಬ ಪರಿಣಿತರು ಬೇಕಾಗ್ತದೆ, ಮಾಡುವುದೇ ಬೇಕಾಗ್ತದೆ. ಆದರೆ ಇವತ್ತಿನ ದಿನ ಬಹಳ ನಾವು ಸಂತೃಪ್ತಿ ಕೊಡುವಂಥ ಒಳ್ಳೆ ಮೈಕ್ ಕೊಟ್ಟಿದ್ದಾರೆ. ಒಳ್ಳೆ ಮೈಕ್ ಯಕ್ಷಗಾನದಲ್ಲಿ ತುಂಬ ಒಳ್ಳೆ ಮೈಕ್, ಅವರಿಗೆ ನಿಜವಾಗ್ಲೂ ನಾವು ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಲ್ಲ ಸಹಕರಿಸಿದಂಥ ಹಿರಿಯ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನಮ್ಮ ಸಜ್ಜನರಿಗೂ, ವಿಶೇಷವಾಗಿ ನಮ್ಮ ಮಂಜುನಾಥ್ ಅವರಿಗೂ, ಹಾಗೆ ಕಿರಣ್ ಅವರಿಗೂ, ಜಗದೀಶ್ ಅವರಿಗೂ, ಎಲ್ಲರಿಗೂ ನಾನು ಮತ್ತೊಮ್ಮೆ ತುಂಬ ಜನ ನಮಗೆ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಆಗುವಾಗ ದಯವಿಟ್ಟು ಈ ರೀತಿಯ ಯಕ್ಷಗಾನ ಕಲೆಯನ್ನು, ಕಲಾವಿದರನ್ನು ಪ್ರೋತ್ಸಾಹಿಸುವಂಥ ತಮ್ಮ ಸದ್ಬುದ್ಧಿ ಇನ್ನೂ ಪ್ರೇರೇಪಿತವಾಗಲಿ ಅಂತ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯಕ್ಷಗಾನ ವಿಶ್ವ Thank you.
ಹ.